ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮನೇಲಿ ನೋಡ್ತಾ ಇದ್ದಾಗೆ ನಿಮ್ಗೆ ಗೊತ್ತಾಗಿರ್ಬೋದು, ಸ್ವಲ್ಪ ಪ್ರೆಗ್ನೆನ್ಸಿಯಲ್ಲಿ ಹೇಗೆ ಕೇರ್ ಮಾಡಬೇಕು, ಹೊಸ ಅಮ್ಮಂದಿರು ಹೇಗಿರಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಸೊ 1 to 3 months ಆಫ್ ಪ್ರೆಗ್ನೆನ್ಸಿನ ನಾವು ಫಸ್ಟ್ ಟ್ರೈಮಿಸ್ಟರ್ ಅಂತ ಕರಿತೀವಿ. ಯೂಶ್ವಲಿ 1 to 12 ವೀಕ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋತೀವಿ 3 months ಆಫ್ ಪ್ರೆಗ್ನೆನ್ಸಿನ. ಯೂಶ್ವಲಿ ನಾವು ಮಂತ್ಸ್ ಅಂತ ಹೇಳೋದಿಲ್ಲ, ಯೂಶ್ವಲಿ ವೀಕ್ಗೆ ಕನ್ಸಿಡರ್ ಮಾಡ್ತಾರೆ. ನೀವು ಎಲ್ಲೇ ಚೆಕಪ್ಗೆ ಹೋದ್ರೂ ಅಥವಾ ಹಾಸ್ಪಿಟಲ್ಗೆ ಹೋದ್ರೂ ನಿಮಗೆ ವೀಕ್ ವೈಸ್ ರಿಪೋರ್ಟೇ ಕೊಡೋದು. ಸೊ ಈ 1 to 3 months ಆಫ್ ಪ್ರೆಗ್ನೆನ್ಸಿ ಇದೆಯಲ್ಲ, ಇದು ತುಂಬ ಅಂದರೆ ತುಂಬ ಪ್ರೀಷಿಯಸ್, ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು. ಹೇಗೆಲ್ಲ ಕೇರ್ ಮಾಡಬೇಕು ಅನ್ನೋದನ್ನು ನಾನು ಒಂದೊಂದೇ ಫ್ಯಾಕ್ಟರ್ಸ್ ಆಗಿ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ಪಾಯಿಂಟ್, ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಾ ಇದ್ದಾಗೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನೀವು ಬೇಗನೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಯಾಕೆ ಅಂದರೆ ಕೆಲವೊಂದು ಸಲ ಈ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಸಲ ಫೆಲೋಪಿಯನ್ ಟ್ಯೂಬ್ಸ್ ಇರುತ್ತೆ ನಮ್ಮ ಬಾಡಿಯಲ್ಲಿ, ಯೂಟ್ರಿನ್ ಕ್ಯಾವಿಟಿ ಇರುತ್ತೆ. ಸೊ ಮೇ ಬಿ ಬೇಬಿ ಗ್ರೋತು ಯೂಟ್ರಿನ್ ಕ್ಯಾವಿಟಿಲಾದರೂ ಆಗ್ಬೋದು, ಆರ್ ಎಲ್ಸ್ ಫೆಲೋಪಿಯನ್ ಟ್ಯೂಬಲ್ಲಾದರೂ ಆಗ್ಬೋದು. ಫೆಲೋಪಿಯನ್ ಟ್ಯೂಬಲ್ಲಾದರೆ ಮುಂದೆ ಅಮ್ಮನ ಪ್ರಾಣಕ್ಕೆ ತುಂಬ ಡೇಂಜರ್ ಇರುತ್ತೆ. ಸೊ ಅದರಿಂದ ಫೆಲೋಪಿಯನ್ ಟ್ಯೂಬಲ್ ಏನಾದರೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತಂದರೆ ಅದನ್ನು ಟರ್ಮಿನೇಟ್ ಮಾಡಿಬಿಡ್ತಾರೆ, ಅಂದರೆ ತೆಗೆದುಬಿಡ್ತಾರೆ. ಯೂಟ್ರಿನ್ ಕ್ಯಾವಿಟಿಯಲ್ಲಿ ಆಯಿತು ಅಂದರೆ ಓಕೆ, ಇಟ್ ಈಸ್ ಫೈನ್. ಆ್ಯಂಡ್ ಆವಾಗ ನಿಮಗೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ನ ಸಹ ಕೂಡ ಮಾಡ್ತಾರೆ, ಇಂಟರ್ನಲಿ ನಾಟ್ ಎಕ್ಸ್ಟರ್ನಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಕೂಡ ಮಾಡ್ತಾರೆ ಒಳಗಡೆಯಿಂದ. ಸೊ ಅದನ್ನು ಕನ್ಕ್ಲೂಡ್ ಮಾಡ್ಕೋತಾರೆ ಎಷ್ಟು ನಂಬರ್ ಆಫ್ ಬೇಬೀಸ್ ಇದೆ ಒಳಗಡೆ ಅಂತ. ಸೊ ಇದಕ್ಕೋಸ್ಕರ ಆ್ಯಸ್ ಸೂನ್ ಆಸ್ ಪಾಸಿಬಲ್ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಬೇಕು. ಆ್ಯಂಡ್ ಪ್ರೆಗ್ನೆನ್ಸಿ ಗ್ರೋತ್ ಯಾವ ಇದರಲ್ಲಿ ಆಗ್ತಾಯಿದೆ, ಮಗು ಗ್ರೋತು ಫೆಲೋಪಿಯನ್ ಟ್ಯೂಬಲ್ಲ ಯೂಟ್ರಿನ್ ಕ್ಯಾವಿಟಿಯಲ್ಲಿ ಆಗ್ತಾಯಿದೆಯಾ ನೋಡ್ಕೋಬೇಕು. ಇನ್ ಕೇಸ್ ಫೆಲೋಪಿಯನ್ ಟ್ಯೂಬಲ್ಲಿ ಗ್ರೋತ್ ಆಗ್ತಾಯಿತ್ತು ಅಂದರೆ ಯು ಶುಡ್ ಟರ್ಮಿನೇಟ್ ಇಟ್, ಅಬಾರ್ಟ್ ಮಾಡಿಸ್ಬೇಕು. ನೆಕ್ಸ್ಟ್ ಫ್ಯಾಕ್ಟರ್ ಬಂದು, ನೀವು ಆಲ್ರೆಡಿ ಯಾವುದಾದ್ರೂ ಮೆಡಿಸಿನ್ ತಗೋತಾ ಇದ್ದರೆ, ಯಾವುದಾದ್ರೂ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಆರ್ ಎಲ್ಸ್ ಯಾವುದಾದ್ರೂ ಕಾಯಿಲೆಗೆ ನೀವು ಮೆಡಿಸಿನ್ಸ್ ತಗೋತಾ ಇದ್ದರೆ ನೀವು ಕಂಟಿನ್ಯೂ ಮಾಡಬಾರ್ದು. ಫಸ್ಟು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಈ ಮೆಡಿಕೇಷನ್ ಕಂಟಿನ್ಯೂ ಮಾಡ್ಬೋದಾ ಇಲ್ವಾ ಅಂತ ಅವರ ಸಲಹೆ ತಗೊಂಡು ನೆಕ್ಸ್ಟು ನೀವು ಅದನ್ನು ಕಂಟಿನ್ಯೂ ಮಾಡಬೇಕೋ ಇಲ್ವೋ ಡಿಸೈಡ್ ಮಾಡಬೇಕಾಗತ್ತೆ. ಆ್ಯಂಡ್ ಸಣ್ಣ ಪುಟ್ಟ ಯಾವುದಾದ್ರೂ ಜ್ವರದ ಮಾತ್ರೆ, ತಲೆನೋವು ಮಾತ್ರೆ, ಆ್ಯಂಟಿಬಯೋಟಿಕ್ಸ್ ಯಾವುದು ಕೂಡ ಒಂದು ಟ್ಯಾಬ್ಲೆಟ್ ಕೂಡ ನೀವು ಒಳಗಡೆ ತಗೊಳ್ಕೂಡ್ದು ಕನ್ಸಲ್ಟ್ ಮಾಡಿದೆ ಡಾಕ್ಟರ್ನ. ಸೊ ಬಿಫೋರ್ ಯಾವುದಾದ್ರೂ ಟ್ಯಾಬ್ಲೆಟ್ ತೊಗೊಳೋಕ್ಕಿಂತ ಮುಂಚೆ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಲೇಬೇಕಾಗತ್ತೆ. ಸೊ ಈ ವಿಷಯದಲ್ಲಿ ಮಾತ್ರ ತುಂಬ ಹುಷಾರಾಗಿರಿ. ಯಾವುದೇ ರೀತಿ ಟ್ಯಾಬ್ಲೆಟ್ಸ್ನ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ತಗೋಕೂಡ್ದು. ನೆಕ್ಸ್ಟ್ ಫ್ಯಾಕ್ಟರ್ ರಿಗಾರ್ಡಿಂಗ್ ಸ್ಕ್ಯಾನ್, ಆ್ಯಸ್ ಸೂನ್ ಆಸ್ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ಅರ್ಲಿ ಸ್ಕ್ಯಾನ್ ಅಂತ ಮಾಡ್ತಾರೆ. ಅರ್ಲಿ ಸ್ಕ್ಯಾನಲ್ಲಿ ನಿಮಗೆ ಎಷ್ಟು ನಂಬರ್ ಆಫ್ ಪಾಪು ಇದೆ ನಿಮ್ಮ ಹೊಟ್ಟೆ ಒಳಗಡೆ, ಸೊ ಅದನ್ನು ಫೈಂಡ್ ಔಟ್ ಮಾಡ್ತಾರೆ. ಆ್ಯಂಡ್ ಅದು ಕರೆಕ್ಟಾದ ಜಾಗದಲ್ಲಿ ಗ್ರೋತ್ ಆಗ್ತಾ ಇದೆಯಾ ಅಂತ ಅದನ್ನು ಕೂಡ ಚೆಕ್ ಮಾಡ್ತಾರೆ. ಅದಾದಮೇಲೆ ನಿಮಗೆ 3rd ಮಂತಲ್ಲಿ NT ಸ್ಕ್ಯಾನ್ ಮಾಡ್ತಾರೆ. ಸೊ NT ಸ್ಕ್ಯಾನ್ ಯಾಕಪ್ಪ ಮಾಡ್ತಾರೆ ಅಂದರೆ, ಪಾಪುವಲ್ಲಿ ಏನಾದರೂ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಇದೆಯಾ. ಸೊ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಇದ್ದರೆ ಪಾಪು ಅಬ್ನಾರ್ಮಲ್ ಆಗಿ ಹುಟ್ಟುತ್ತೆ ಆ್ಯಂಡ್ ಡೌನ್ ಸಿಂಡ್ರೋಮ್ ಬರೋವಂಥ ಚಾನ್ಸಸ್ ಇದೆ, ಆಟಿಸಮ್ ಬರೋವಂಥ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ 3rd ಮಂತಲ್ಲಿ NT ಸ್ಕ್ಯಾನ್ ಮಾಡ್ತಾರೆ. ಇಫ್ ಚಾನ್ಸ್ ನಿಮಗೆ ಆ ಅಬ್ನಾರ್ಮಲಿಟಿ ಇತ್ತು ಅಂದರೆ ನಿಮ್ಮ ಚಾಯ್ಸಿಗೆ ಬಿಡ್ತಾರೆ. ಐದರ್ ನೀವು ಮಗುನ ಬೆಳವಣಿಗೆ ಮಾಡಿಕೊಂಡು ನೀವು ಮುಂದಕ್ಕೆ ಸಾಕ್ತೀರಾ, ಆರ್ ಎಲ್ಸ್ ನೀವು ಅಬಾರ್ಟ್ ಮಾಡಿಸ್ತೀರಾ. ಅಬ್ನಾರ್ಮಲಿಟಿ ಇದ್ದರೆ ಅದನ್ನು ನಿಮ್ಮ ಚಾಯ್ಸಿಗೆ ಬಿಡ್ತಾರೆ. ಸೊ ಆ ಸ್ಕ್ಯಾನ್ನ ನೀವು ತಪ್ಪದೇ ಮಾಡಿಸ್ಕೋಬೇಕಾಗತ್ತೆ. ಯಾವುದು NT ಸ್ಕ್ಯಾನ್. ಅದು ಯಾವಾಗ ಮಾಡ್ತಾರೆ ಅಂದರೆ 11 to 14 ವೀಕ್ಸ್ ಒಳಗಡೆ NT ಸ್ಕ್ಯಾನ್ನ ಮಾಡ್ತಾರೆ. ಸೊ ಯಾವುದಕ್ಕೋಸ್ಕರ ಮಾಡ್ತಾರೆ ಅಂದರೆ ಡೌನ್ ಸಿಂಡ್ರೋಮ್, ಆಟಿಸಮ್ ಏನಾದರೂ ಅಬ್ನಾರ್ಮಲಿಟಿ ಇದೆಯಾ ಮಗುಗೆ ಅಂತ ಕಂಡುಹಿಡಿಯೋದಕ್ಕೆ. ಸೊ ದೀಸ್ ಆರ್ ದ 2 ಟೆಸ್ಟ್ಸ್ ಮಾಡೋದು ನಿಮಗೆ 1 to 3 months ಆಫ್ ಪ್ರೆಗ್ನೆನ್ಸಿಯಲ್ಲಿ. ಇನ್ನು ಫುಡ್ ವಿಚಾರಕ್ಕೆ ಬಂದರೆ, ಸೊ ಯಾವ ರೀತಿಯಾಗಿ ನೀವು ಫುಡ್ನ ತೊಗೋಬೇಕು 1 to 3 months ಆಫ್ ಪ್ರೆಗ್ನೆನ್ಸಿಯಲ್ಲಿ ಅಂತ. ಸೊ ಈ ಟೈಮಲ್ಲಿ ನಿಮಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಫೈಬರ್ ಇರೋಂತಹ ತರಕಾರಿಗಳು ಆ್ಯಂಡ್ ಸೊಪ್ಪು ಈ ಥರ ಎಲ್ಲ ಚೆನ್ನಾಗಿ ತಿನ್ನಬೇಕಾಗತ್ತೆ. ನಾನ್ ವೆಜ್ ತಿನ್ನೋರಾದರೆ ಒಂಚೂರು ನಾನ್ ವೆಜ್ ಕೂಡ ತೊಗೋಬೋದು. ಆ್ಯಂಡ್ ಇನ್ ಕೇಸ್ ನಿಮಗೆ ಅರ್ಲಿ ಟೆಸ್ಟಲ್ಲಿ ಏನಾದರೂ ಶುಗರ್ ಕಂಟೆಂಟ್ ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು ಅಂದರೆ ನಿಮಗೆ ಫ್ರೂಟ್ಸು ಅದನ್ನೆಲ್ಲ ನಿಮಗೆ ಪ್ರಿಫರ್ ಮಾಡಲ್ಲ, ಯಾವುದೇ ಶುಗರಿ ಐಟಮ್ಸ್ನ ನಿಮಗೆ ಪ್ರಿಫರ್ ಮಾಡೋದಕ್ಕೆ ಹೋಗಲ್ಲ ಡಾಕ್ಟರು. ಸೊ ನೀವು ಕೂಡ ತೊಗೋಬಾರ್ದು. ಇನ್ ಕೇಸ್ ಅದೇನಾದರೂ ನಿಮಗೆ ಇಲ್ಲ ಅಂದರೆ, ಸೊ ಯು ಕ್ಯಾನ್ ಟೇಕ್
ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಏನೇ ಇದ್ದರೂ ನೀವು ಕೂಡ ತೊಗೋಬೋದು. ಸೊ ಏನೇನು ತೊಗೋಬೇಕು ಫುಡ್ಡಲ್ಲಿ, ನೀವು ಎಲ್ಲ ರೀತಿ ಫುಡ್ನೂ ತೊಗೋಬೇಕು. ತರಕಾರಿ, ಫ್ರೂಟ್ಸು, ಸೊಪ್ಪು ಏನೇನು ಬರುತ್ತೆ, ಡ್ರೈ ಫ್ರೂಟ್ಸು, ಇದನ್ನೆಲ್ಲ ತೊಗೋಬೋದು ಆರಾಮಾಗಿ. ಆ್ಯಂಡ್ ಈವನ್ ಫಸ್ಟ್ ಸೆಕೆಂಡ್ ಓಕೆ ಚೆನ್ನಾಗಿ ಸೇರುತ್ತೆ ಊಟ. ಥರ್ಡ್ ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಊಟ ಚೆನ್ನಾಗಿ ಸೇರೋದಿಲ್ಲ ಒಬ್ಬೊಬ್ಬರಿಗೆ, ತುಂಬ ಅಂದರೆ ತುಂಬ ವಾಮಿಟ್ ಆಗುತ್ತೆ. ಈ ಟೈಮಲ್ಲಿ ನಿಮಗೆ ಏನು ಸೇರುತ್ತೋ ಅದು ನೀವು ತಿನ್ಬೋದು. ಆ್ಯಂಡ್ ಇನ್ನೊಂದು ವಿಚಾರ ಏನಂದರೆ, ನೀವು ಈ ಟೈಮಲ್ಲಿ ಮಗು ಗ್ರೋತಿಗೆ ಫೋಲಿಕ್ ಆ್ಯಸಿಡ್ ಮತ್ತು ಐರನ್ ಆ್ಯಂಡ್ ಆಲ್ಸೋ ಕ್ಯಾಲ್ಶಿಯಮ್ ತುಂಬ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ. ಯೂಶ್ವಲಿ ನಿಮಗೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ನ ಡಾಕ್ಟರೇ ಸಜೆಸ್ಟ್ ಮಾಡಿ ಕೊಟ್ಬಿಡ್ತಾರೆ. ಇನ್ ಕೇಸ್ ನೀವು ತರಕಾರಿ, ಫ್ರೂಟ್ಸಲ್ಲಿ ಅಥವಾ ನಾನ್ ವೆಜ್ಜಲ್ಲಿ ಕೂಡ ನೀವು ಫೋಲಿಕ್ ಆ್ಯಸಿಡ್ ಕಂಟೆಂಟ್ ಇರುತ್ತೆ, ಅದು ರಿಲೇಟೆಡ್ ಐಟಮ್ಸ್ನ ನೀವು ತೊಗೋಬೋದು. ಫೋಲಿಕ್ ಆ್ಯಸಿಡ್, ಐರನ್ ಮತ್ತು ಕ್ಯಾಲ್ಶಿಯಮ್ ಇರೋವಂಥ ತರಕಾರಿ, ಫ್ರೂಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಯಾವುದಾದ್ರು ಇರುತ್ತೆ, ನೀವು ಆ ಫುಡ್ಸ್ನ ತೊಗೋಬೋದು. ಆ್ಯಂಡ್ ಈ ಟೈಮಲ್ಲಿ ಆಯ್ಲಿ ಫುಡ್ಸ್ ಮತ್ತು ಸ್ಪೈಸಿ ಫುಡ್ಸ್ನ ಯೂಶ್ವಲಿ ಯಾರೂ ಸಜೆಸ್ಟ್ ಮಾಡೋದಕ್ಕೆ ಹೋಗಲ್ಲ, ನೀವು ಕೂಡ ತಿನ್ನಬಾರ್ದು. ಯಾಕೆ ಅಂದರೆ ಈ ಟೈಮಲ್ಲಿ ನಿಮಗೆ ತುಂಬ ವಾಮಿಟ್ ಸೆನ್ಸೇಷನ್ ಇರುತ್ತೆ. ಆ್ಯಂಡ್ ಯಾವ ಟೈಮಲ್ಲಿ ಅಂದರೆ ಥರ್ಡ್ ಮಂತ್ ಆಫ್ ಪ್ರೆಗ್ನೆನ್ಸಿ ಯೂಶ್ವಲಿ. ಸೊ ಆವಾಗ ನೀವು ಆಯ್ಲಿ ಐಟಮ್ಸ್, ಸ್ಪೈಸಿ ಫುಡ್ಸ್ ಯಾವುದೇ ರೀತಿಯಾಗಿ ಆ ಥರ ಫುಡ್ಸ್ನ ನೀವು ತೊಗೋಬಾರ್ದು. ಇನ್ನೊಂದು ಏನಂದರೆ, ನಿಮಗೆ ಸ್ಟಾರ್ಟಿಂಗ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಐದರ್ ಪಿಂಪಲ್ ಆಗ್ಬೋದು ಮುಖದ ತುಂಬ, ಇಲ್ಲ ಆರೆಲ್ಸ್ ಪಿಂಪಲ್ ಆಗಿದ್ದವರಿಗೆ ಹೋಗ್ಬೋದು ಕೂಡ. ಆ್ಯಂಡ್ ಕೂದಲು ಕೂಡ ತುಂಬ ಅಂದರೆ ತುಂಬ ಉದ್ರಕ್ಕೆ ಶುರು ಮಾಡುತ್ತೆ ಒಬ್ಬೊಬ್ಬರಿಗೆ ಕೂದಲು ತುಂಬ ಅಂದರೆ ತುಂಬ ಗ್ರೋತ್ ಆಗುತ್ತೆ ಈ ಟೈಮಲ್ಲಿ. ಸೊ ಯಾವುದೇ ರೀತಿಯಾಗಿ ನೀವು ಅದಕ್ಕೆ ಆತಂಕ ಪಡೋ ಹಾಗಿಲ್ಲ, ಯಾಕಂದರೆ ಇದು ಜಸ್ಟ್ ಹಾರ್ಮೋನಲ್ ಚೇಂಜಸ್ ನಿಮ್ಮ ಬಾಡಿಯಲ್ಲಿ ಆಗ್ತಾ ಇರೋದು. ಆ್ಯಂಡ್ ಒನ್ಸ್ ಹೆರಿಗೆ ಆದಮೇಲೆ ಎಲ್ಲನೂ ಸರಿ ಹೋಗಿಬಿಡತ್ತೆ. ನಿಮ್ಮ ಮುಖ ಯಾವುದೇ ರೀತಿ ಆದರೂ ಕೂಡ ನೀವು ತಲೆ ಕೆಡಿಸ್ಕೊಂಡು ಇನ್ನೊಂದು ಮೆಡಿಕೇಷನ್ಸ್, ಕೌಂಟರ್ ಮೆಡಿಸಿನ್ಸ್ನ ನೀವು ತೊಗೊಳಕ್ಕೆ ಹೋಗಕೂಡ್ದು. ಕೌಂಟರ್ ಮೆಡಿಸಿನ್ಸ್ ತೊಗೊಂಡ್ರೆ ಏನಾಗುತ್ತಪ್ಪ ಅಂದರೆ ನಿಮ್ಮ ಪ್ರೆಗ್ನೆನ್ಸಿಗೆ ಎಫೆಕ್ಟ್ ಆಗುತ್ತೆ. ಸೊ ಹೇಗೆ ಇರಲಿ, ನಿಮ್ಮ ಮಗು ನಿಮ್ಮ ಹೊಟ್ಟೆಯಲ್ಲಿದೆ, ನಿಮಗೆ ಅದೊಂದು ಫ್ಯಾಕ್ಟರ್ ನಿಮಗೆ ಸಂತೋಷ ಕೊಡುತ್ತೆ ಅಲ್ವಾ. ಸೊ ಬ್ಯೂಟಿ ಎಲ್ಲ ಕಟ್ಕೊಂಡು ಏನು ಮಾಡಬೇಕಾಗಿದೆ, ಆರಾಮಾಗಿ ನಿಮಗೆ ಡೆಲಿವರಿ ಆಗೋವರೆಗೂ ಕೂಡ ನೀವು ಕಾಯ್ಬೋದು. ಸೊ ಈ ಸ್ಟಾರ್ಟಿಂಗ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಯೂಶ್ವಲಿ ಎಲ್ಲರಿಗೂ ಕೆಳಗಡೆ ಹೊಟ್ಟೆ ಸ್ವಲ್ಪ ಅವಾಗವಾಗ ನೋವು ಬರ್ತಾ ಇರುತ್ತೆ, ಕಿಬ್ಬೊಟ್ಟೆ ಅಂತೀವಿ. ಸೊ ಆ ನೋವು ಅದು ಕಾಮನ್ ಆಗಿರುತ್ತೆ. ಯಾಕೆಂದರೆ ನಮ್ಮ ಹೊಟ್ಟೆ ಸ್ಟ್ರೆಚ್ ಆಗ್ತಾ ಇರುತ್ತೆ, ಅಗಲ ಆಗ್ತಾ ಇರುತ್ತೆ, ಬೆಳೀತಾ ಇರುತ್ತೆ. ಯಾಕಂದರೆ ನಮ್ಮ ಹೊಟ್ಟೆಯಲ್ಲಿ ಪಾಪು ಇರುತ್ತಲ್ವ, ಪಾಪು ಬೆಳ್ದಂಗೆಲ್ಲ ನಮ್ಮ ಹೊಟ್ಟೆ ಸ್ಟ್ರೆಚ್ ಆಗುತ್ತೆ. ಸೊ ಅವಾಗವಾಗ ಕೆಳಗಡೆ ಹೊಟ್ಟೆ ನೋವು ಬರುತ್ತೆ, ಅದು ಯೂಶ್ವಲಿ ಕಾಮನ್. ಬಟ್ ಯಾವುದೇ ಕಾರಣಕ್ಕೂ ತುಂಬ ಅಂದರೆ ತುಂಬ ಹೊಟ್ಟೆ ನೋವು ಆ್ಯಂಡ್ ರಕ್ತ ಹೋಗೋದು ಇದೆಲ್ಲ ಆಗಕೂಡ್ದು. ಇನ್ನು ಆ ಥರ ಏನಾದರೂ ಆಯಿತು ಅಂದರೆ ತಕ್ಷಣ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಫಸ್ಟು 3 ಮಂತ್ಸ್ ಆಫ್ ಪ್ರೆಗ್ನೆನ್ಸಿಯಲ್ಲಿ? ಫಸ್ಟ್ ಮಂತ್ ಓಕೆ, ಎಲ್ಲ ಥರ ಫುಡ್ಸ್ನೂ ತೊಗೋತಾ ಇದ್ದೆ. ಸೆಕೆಂಡ್ ಮಂತು ಓಕೆ ಇತ್ತು. ಆ್ಯಂಡ್ ಥರ್ಡ್ ಮಂತಲ್ಲಿ ನನಗೆ ಖಾರ ಯಾವುದೂ ಒಳಗಡೆ ಹೋಗ್ತಾ ಇರಲಿಲ್ಲ, ಆ್ಯಂಡ್ ಈವನ್ ಸೀನು ಕೂಡ ಒಳಗಡೆ ಹೋಗ್ತಾ ಇರಲಿಲ್ಲ. ಎಲ್ಲರಿಗೂ ಆದಂಗೆ ನನಗೂ ಕೂಡ ಸ್ವಲ್ಪ ವಾಮಿಟ್ ಸೆನ್ಸೇಷನ್ ಇತ್ತು. ವಾಮಿಟ್ ಏನು ಆಗ್ತಾ ಇರಲಿಲ್ಲ, ಜಸ್ಟ್ ವಾಮಿಟ್ ಸೆನ್ಸೇಷನ್, ಏನೂ ಕೂಡ ಒಳಗಡೆ ಸೇರ್ತಾ ಇರಲಿಲ್ಲ. ಸೊ ಎಲ್ಲ ಥರ ನಾನು ಕೇರ್ ಮಾಡ್ಕೋತಾ ಇದ್ದೆ. ಸೊ ಈ ಥರ ಗೈಸ್, ಸೊ ಇದೆಲ್ಲ ನೀವು ಪ್ರಿಕಾಷನ್ಸ್ ತೊಗೊಂಡು 1 to 3 ಮಂತ್ಸ್ ಆಫ್ ಪ್ರೆಗ್ನೆನ್ಸಿ ಬಂದು ತುಂಬ ಅಂದರೆ ತುಂಬ ಪ್ರೀಷಿಯಸ್ ಟೈಮ್. ನೀವು ತುಂಬ ಕೇರ್ಫುಲ್ಲಾಗಿ ಈ ಥರ ಇರಬೇಕಾಗತ್ತೆ. ಸೊ ಇದನ್ನು ಹೇಳ್ತಾ ನಾನು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀನಿ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ನ ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇರ್ತೀನಿ. ಆ್ಯಂಡ್ ಥ್ಯಾಂಕ್ ಯು.